ಹಾಸನದ ಶಾಂತಿನಗರ 80 ಫೀಟ್ ರೋಡ್ ಬಳಿ ಓರ್ವ ಏನು ಅನಾಮಧೇಯ ಯುವಕನೋರ್ವ ಶಾಲೆಗೆ ಹೋಗ್ತಾ ಇರುವಂತಹ ವಿದ್ಯಾರ್ಥಿ ಅಂದ್ರೆ ಶಾಲೆಯಿಂದ ಮನೆಗೆ ಬಂದಂತಹ ಬಾಲಕಿಯನ್ನ ಹಿಂಬಾಲಿಸಿ ಆಕೆ ಗಾಬರಿ ಪಡುವಂತಹ ಕೆಲಸವನ್ನ ಮಾಡಿದ್ದಾನೆ. ಆಕೆ ಸೀದಾ ಓಡ್ ಬಂದು ಏನು ಈ ಮನೆ ಇದೆ ಬಾಲಕಿ ಮನೆ, ಆಕೆ ಮನೆಯನ್ನ ಹೊಕ್ಕಿರುವಂತದ್ದು. ಜೊತೆಗೆ ಆತನ ವರ್ತನೆ ಕಂಡು ಆಕೆ ಕಿರ್ಚಾಡಿದ್ದಾಳೆ. ಜೊತೆಗೆ ತಮ್ಮ ತಂದೆ ಮತ್ತು ಪೋಷಕರಿಗೆ ಹೇಳುವುದಾಗಿ ಹೇಳಿದ್ದಾರೆ. ಆದ್ರೂ ಕೂಡ ಆತ ಈ ಗೇಟ್ ಬಳಿ ಬಂದು ಒಂದ್ ರೀತಿ ಭಯದ ವಾತಾವರಣ ಸೃಷ್ಟಿಸುವ ವರ್ತನೆಯನ್ನ ಮಾಡಿ ಹೋಗಿರುವಂತದ್ದು. ಈಗ ಮನೆಯ ಯಜಮಾನಿ ಭಾಗ್ಯಮ್ಮ ಅವ್ರು ನಮ್ ಜೊತೆ ಇದ್ದಾರೆ, ಅವ್ರ ಮಾತಾಡ್ಸೋಣ. ಅಮ್ಮ ಹೇಳಿ, ಏನ್ ಘಟನೆ ಆಯ್ತು ಏನು ಅಂತ? ಅದೇ ಸರ್ ನಮ್ ಪಾಪುನ ಇದು ಹಾಫ್ ಡೇ ಇತ್ತು, ಕರ್ಕೊಂಬರಕ್ಕೆ ಅಂತ ಆಟೋದಲ್ಲಿ ಹೋದ್ವಿ. ಅಲ್ಲಿಂದ ಬರೋದ್ರಲ್ಲಿ ಹಿಂದ್ಗಡೆ ಬಸ್ಸು ಬಂದಿದೆ, ನಾವು ಬರಕ್ ಒಂದೊಂದ್ 10 ನಿಮಿಷ ಅಷ್ಟೇ. ಆಮೇಲೆ ಬಂದವ್ರೆ ಹಿಂದ್ಗಡೆ ಅಲ್ಲೆಲ್ಲ ನಿಂತಿದ್ನಂತೆ. ನಮ್ ಪಾಪು ಹಿಂದೆನೆ ಬಂದವನೆ. ಆಮೇಲೆ ನಮ್ಮ ಅಮ್ಮಂಗೆ ಹೇಳ್ತೀನಿ ಅಂತ ಅಂದ್ಲಂತೆ, ಬೈಕೊಂಡ್ ಬಂದಾನೆ ಅದ್ ಗೊತ್ತಿಲ್ಲ. ಬೈಕೊಂಡ್ ಜೋರಾಗಿ ಬಂದ್ಬಿಟ್ಟು ಇಲ್ಲಿ ಬಾಗಿಲು ತೆಗ್ದವಳೆ. ಬಾಗಿಲು ತೆಗ್ದು ನಮ್ಗೆ ಬಾಗಿಲು ಬಡ್ದವಳೆ, ಇದಾರೇನು ಅಂತ ಅಂದ್ಬಿಟ್ಟು ಎದ್ರಿ ಹೋಗಿದ್ದಾನೆ ಸರ್. ಗೇಟ್ ಕೂಡ ವಿಡಿಯೋದಲ್ಲಿ ನೋಡಿ ಗೇಟ್ ಹೇಳಿದ್ದು ಯಾಕೆ ಹೋಗಿದ್ದಾನೆ ಸರ್. ಅವಳು ಕೂಗ ಅಲ್ಲಿ ಬಡಿತಾವಳು ನೋಡಿ ಸರ್. ಆ ಟೈಮಲ್ಲಿ ಬಡ್ದಾಗ ಅವ್ನ್ ಸ್ವಲ್ಪ ಎದ್ರಕೊಂಡು ಹೋಗ್ಯಾನೆ, ಈ ಕಡೆ ಆ ಕಡೆ ನೋಡ್ಕೊಂಡು. ನಿಮ್ಗೆ ಗೊತ್ತಾಗುತ್ತೆ ನೋಡಿ ಅದ್ರಲ್ಲಿ ನೋಡಿದ್ರಿ. ಈಗ ಹಾಸನದಲ್ಲಿ ಶಾಂತಿ ನಗರದ ಈ ಕಡೆ ಭಾಗದಲ್ಲಿ ಕಳೆದ ಬಾರಿನೂ ನಾವು ಇದೇ ತರ ಘಟನೆಗಳು, ಕಳ್ಳರು ಅಟ್ಯಾಕ್ ಮಾಡೋ ಅಂತದ್ದೆಲ್ಲ ನೋಡ್ತಾ ಇದ್ವಿ. ಈಗ ಸರಿಯಾದ ಕ್ರಮ ಕೈಗೊಳ್ಬೇಕು ಅಂತ ನೀವ್ ಏನ್ ಹೇಳ್ತೀರಾ? ಈಗ ನಮ್ಗೆ ಅಂತಲ್ಲ, ಸಾರ್ವಜನಿಕರು ಓಡಾಡಕ್ಕೆ ತೊಂದ್ರೆ ಆಗ್ಬಾರ್ದು. ಅಲ್ಲೇ ಎದುರುಗಡೆ ಇದೆಯಲ್ಲ ಸರ್, ರೋಡ್ ಹತ್ರನೇ ಇದೆ. ಬಾರಿದ್ರು ಅವಾಗೆಲ್ಲ ಏನಿರ್ಲಿಲ್ಲ. ಈಗೇನೋ ಈಗ 1 ವರ್ಷದಿಂದ ಏನು ಇಲ್ಲ. ಈಗ ಪಾಪ ಮೊನ್ನೆ ಶನಿವಾರ ನಮ್ ಪಾಪು ಹಿಂದೆ ಹೆಂಗ್ ಬಂದ, ಅದು 12 ಗಂಟೆ 12:15 ನೋಡಿ. ಜನನು ಯಾರು ಇಲ್ಲ, ಯಾ ಕಡೆ ಬಂದ ಗೊತ್ತಿಲ್ಲ. ನಮ್ಮ ಮಗ ಹೇಳಿದ್ದಾರೆ, ಬಂದಿದ್ರು ಪೊಲೀಸ್ ಬಂದು ಏನ್ ಹೆದ್ರಬೇಡಿ ನಾವೆಲ್ಲ ನೋಡ್ಕೊಂತೀವಿ ಅಂತ ಹೋದ್ರು ಸರ್. ಹೇಳಿದಾರೆ, ತಿಳಿಸಿದೀವಿ ಎಲ್ಲಾರು. ಓಕೆ, ನೋಡ್ಬೋದು ಏನು ಇಂಥವರಿಗೆ ಒಂದು ತಕ್ಕ ಶಿಕ್ಷೆ ಆಗ್ಬೇಕು ಅಂತ ಬಾಲಕಿಯ ಪೋಷಕರಾದ ಭಾಗ್ಯಮ್ಮ ಹೇಳ್ತಾ ಇರುವಂತದ್ದು. ಯಾಕಂತ ಅಂದ್ರೆ ಇಂತಹ ಒಂದು ಘಟನೆ ನಡೆದಾಗ ಈ ರೀತಿಯ ಸಿಸಿ ಕ್ಯಾಮ್ರಾಗಳು ಇರುವಂತದ್ದು ಸಾಕಷ್ಟು ಅನುಕೂಲಕರ. ಹೀಗಾಗಿ ಹಾಸನದ ಶಾಂತಿನಗರದಲ್ಲಿ ಈಗ ಈ ಹಿಂದೆಯೂ ಕೂಡ ನಡುರಾತ್ರಿಯಲ್ಲಿ ಕಳ್ಳರು ಏನು ರಾತ್ರಿ ವೇಳೆ ಮನೆ ಮೇಲೆ ಅಟ್ಯಾಕ್ ಮಾಡುವಂತ ಕೆಲಸ ಮಾಡಿದ್ರು. ಆ ಪ್ರಕರಣವೂ ಕೂಡ ಏನಾಯ್ತು ಅನ್ನುವಂಥದ್ದು ಇಲ್ಲಿ ತನಕ ಗೊತ್ತಿಲ್ಲ. ಹೀಗಾಗಿ ಇಂಥ ಪ್ರಕರಣಗಳು ಈ ಒಂದು ಪ್ರದೇಶದಲ್ಲಿ ಮರುಕಳಿಸದಂತೆ ಜಾಗೃತೆ ವಹಿಸಬೇಕು ಅನ್ನುವಂತ ಒತ್ತಾಯ ಸಾರ್ವಜನಿಕರಲ್ಲಿ ಹೆಚ್ಚಾಗ್ತಾ ಇರುವಂತದ್ದು. ಇದರ ಮೇಲೆ ಪೊಲೀಸರು ಹೆಚ್ಚು ಕಾಳಜಿಯನ್ನ ಕೂಡ ತೋರಿಸಬೇಕಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನದ ಶಾಂತಿನಗರ 80 ಫೀಟ್ ರೋಡ್ ಬಳಿ ಓರ್ವ ಏನು ಅನಾಮಧೇಯ ಯುವಕನೋರ್ವ ಶಾಲೆಗೆ ಹೋಗ್ತಾ ಇರುವಂತಹ ವಿದ್ಯಾರ್ಥಿ ಅಂದ್ರೆ ಶಾಲೆಯಿಂದ ಮನೆಗೆ ಬಂದಂತಹ ಬಾಲಕಿಯನ್ನ ಹಿಂಬಾಲಿಸಿ ಆಕೆ ಗಾಬರಿ ಪಡುವಂತಹ ಕೆಲಸವನ್ನ ಮಾಡಿದ್ದಾನೆ. ಆಕೆ ಸೀದಾ ಓಡ್ ಬಂದು ಏನು ಈ ಮನೆ ಇದೆ ಬಾಲಕಿ ಮನೆ, ಆಕೆ ಮನೆಯನ್ನ ಹೊಕ್ಕಿರುವಂತದ್ದು. ಜೊತೆಗೆ ಆತನ ವರ್ತನೆ ಕಂಡು ಆಕೆ ಕಿರ್ಚಾಡಿದ್ದಾಳೆ. ಜೊತೆಗೆ ತಮ್ಮ ತಂದೆ ಮತ್ತು ಪೋಷಕರಿಗೆ ಹೇಳುವುದಾಗಿ ಹೇಳಿದ್ದಾರೆ. ಆದ್ರೂ ಕೂಡ ಆತ ಈ ಗೇಟ್ ಬಳಿ ಬಂದು ಒಂದ್ ರೀತಿ ಭಯದ ವಾತಾವರಣ ಸೃಷ್ಟಿಸುವ ವರ್ತನೆಯನ್ನ ಮಾಡಿ ಹೋಗಿರುವಂತದ್ದು. ಈಗ ಮನೆಯ ಯಜಮಾನಿ ಭಾಗ್ಯಮ್ಮ ಅವ್ರು ನಮ್ ಜೊತೆ ಇದ್ದಾರೆ, ಅವ್ರ ಮಾತಾಡ್ಸೋಣ. ಅಮ್ಮ ಹೇಳಿ, ಏನ್ ಘಟನೆ ಆಯ್ತು ಏನು ಅಂತ? ಅದೇ ಸರ್ ನಮ್ ಪಾಪುನ ಇದು ಹಾಫ್ ಡೇ ಇತ್ತು, ಕರ್ಕೊಂಬರಕ್ಕೆ ಅಂತ ಆಟೋದಲ್ಲಿ ಹೋದ್ವಿ. ಅಲ್ಲಿಂದ ಬರೋದ್ರಲ್ಲಿ ಹಿಂದ್ಗಡೆ ಬಸ್ಸು ಬಂದಿದೆ, ನಾವು ಬರಕ್ ಒಂದೊಂದ್ 10 ನಿಮಿಷ ಅಷ್ಟೇ. ಆಮೇಲೆ ಬಂದವ್ರೆ ಹಿಂದ್ಗಡೆ ಅಲ್ಲೆಲ್ಲ ನಿಂತಿದ್ನಂತೆ. ನಮ್ ಪಾಪು ಹಿಂದೆನೆ ಬಂದವನೆ. ಆಮೇಲೆ ನಮ್ಮ ಅಮ್ಮಂಗೆ ಹೇಳ್ತೀನಿ ಅಂತ ಅಂದ್ಲಂತೆ, ಬೈಕೊಂಡ್ ಬಂದಾನೆ ಅದ್ ಗೊತ್ತಿಲ್ಲ. ಬೈಕೊಂಡ್ ಜೋರಾಗಿ ಬಂದ್ಬಿಟ್ಟು ಇಲ್ಲಿ ಬಾಗಿಲು ತೆಗ್ದವಳೆ. ಬಾಗಿಲು ತೆಗ್ದು ನಮ್ಗೆ ಬಾಗಿಲು ಬಡ್ದವಳೆ, ಇದಾರೇನು ಅಂತ ಅಂದ್ಬಿಟ್ಟು ಎದ್ರಿ ಹೋಗಿದ್ದಾನೆ ಸರ್. ಗೇಟ್ ಕೂಡ ವಿಡಿಯೋದಲ್ಲಿ ನೋಡಿ ಗೇಟ್ ಹೇಳಿದ್ದು ಯಾಕೆ ಹೋಗಿದ್ದಾನೆ ಸರ್. ಅವಳು ಕೂಗ ಅಲ್ಲಿ ಬಡಿತಾವಳು ನೋಡಿ ಸರ್. ಆ ಟೈಮಲ್ಲಿ ಬಡ್ದಾಗ ಅವ್ನ್ ಸ್ವಲ್ಪ ಎದ್ರಕೊಂಡು ಹೋಗ್ಯಾನೆ, ಈ ಕಡೆ ಆ ಕಡೆ ನೋಡ್ಕೊಂಡು. ನಿಮ್ಗೆ ಗೊತ್ತಾಗುತ್ತೆ ನೋಡಿ ಅದ್ರಲ್ಲಿ ನೋಡಿದ್ರಿ. ಈಗ ಹಾಸನದಲ್ಲಿ ಶಾಂತಿ ನಗರದ ಈ ಕಡೆ ಭಾಗದಲ್ಲಿ ಕಳೆದ ಬಾರಿನೂ ನಾವು ಇದೇ ತರ ಘಟನೆಗಳು, ಕಳ್ಳರು ಅಟ್ಯಾಕ್ ಮಾಡೋ ಅಂತದ್ದೆಲ್ಲ ನೋಡ್ತಾ ಇದ್ವಿ. ಈಗ ಸರಿಯಾದ ಕ್ರಮ ಕೈಗೊಳ್ಬೇಕು ಅಂತ ನೀವ್ ಏನ್ ಹೇಳ್ತೀರಾ? ಈಗ ನಮ್ಗೆ ಅಂತಲ್ಲ, ಸಾರ್ವಜನಿಕರು ಓಡಾಡಕ್ಕೆ ತೊಂದ್ರೆ ಆಗ್ಬಾರ್ದು. ಅಲ್ಲೇ ಎದುರುಗಡೆ ಇದೆಯಲ್ಲ ಸರ್, ರೋಡ್ ಹತ್ರನೇ ಇದೆ. ಬಾರಿದ್ರು ಅವಾಗೆಲ್ಲ ಏನಿರ್ಲಿಲ್ಲ. ಈಗೇನೋ ಈಗ 1 ವರ್ಷದಿಂದ ಏನು ಇಲ್ಲ. ಈಗ ಪಾಪ ಮೊನ್ನೆ ಶನಿವಾರ ನಮ್ ಪಾಪು ಹಿಂದೆ ಹೆಂಗ್ ಬಂದ, ಅದು 12 ಗಂಟೆ 12:15 ನೋಡಿ. ಜನನು ಯಾರು ಇಲ್ಲ, ಯಾ ಕಡೆ ಬಂದ ಗೊತ್ತಿಲ್ಲ. ನಮ್ಮ ಮಗ ಹೇಳಿದ್ದಾರೆ, ಬಂದಿದ್ರು ಪೊಲೀಸ್ ಬಂದು ಏನ್ ಹೆದ್ರಬೇಡಿ ನಾವೆಲ್ಲ ನೋಡ್ಕೊಂತೀವಿ ಅಂತ ಹೋದ್ರು ಸರ್. ಹೇಳಿದಾರೆ, ತಿಳಿಸಿದೀವಿ ಎಲ್ಲಾರು.
ಓಕೆ, ನೋಡ್ಬೋದು ಏನು ಇಂಥವರಿಗೆ ಒಂದು ತಕ್ಕ ಶಿಕ್ಷೆ ಆಗ್ಬೇಕು ಅಂತ ಬಾಲಕಿಯ ಪೋಷಕರಾದ ಭಾಗ್ಯಮ್ಮ ಹೇಳ್ತಾ ಇರುವಂತದ್ದು. ಯಾಕಂತ ಅಂದ್ರೆ ಇಂತಹ ಒಂದು ಘಟನೆ ನಡೆದಾಗ ಈ ರೀತಿಯ ಸಿಸಿ ಕ್ಯಾಮ್ರಾಗಳು ಇರುವಂತದ್ದು ಸಾಕಷ್ಟು ಅನುಕೂಲಕರ. ಹೀಗಾಗಿ ಹಾಸನದ ಶಾಂತಿನಗರದಲ್ಲಿ ಈಗ ಈ ಹಿಂದೆಯೂ ಕೂಡ ನಡುರಾತ್ರಿಯಲ್ಲಿ ಕಳ್ಳರು ಏನು ರಾತ್ರಿ ವೇಳೆ ಮನೆ ಮೇಲೆ ಅಟ್ಯಾಕ್ ಮಾಡುವಂತ ಕೆಲಸ ಮಾಡಿದ್ರು. ಆ ಪ್ರಕರಣವೂ ಕೂಡ ಏನಾಯ್ತು ಅನ್ನುವಂಥದ್ದು ಇಲ್ಲಿ ತನಕ ಗೊತ್ತಿಲ್ಲ. ಹೀಗಾಗಿ ಇಂಥ ಪ್ರಕರಣಗಳು ಈ ಒಂದು ಪ್ರದೇಶದಲ್ಲಿ ಮರುಕಳಿಸದಂತೆ ಜಾಗೃತೆ ವಹಿಸಬೇಕು ಅನ್ನುವಂತ ಒತ್ತಾಯ ಸಾರ್ವಜನಿಕರಲ್ಲಿ ಹೆಚ್ಚಾಗ್ತಾ ಇರುವಂತದ್ದು. ಇದರ ಮೇಲೆ ಪೊಲೀಸರು ಹೆಚ್ಚು ಕಾಳಜಿಯನ್ನ ಕೂಡ ತೋರಿಸಬೇಕಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನದ ಶಾಂತಿನಗರ 80 ಫೀಟ್ ರೋಡ್ ಬಳಿ ಓರ್ವ ಏನು ಅನಾಮಧೇಯ ಯುವಕನೋರ್ವ ಶಾಲೆಗೆ ಹೋಗ್ತಾ ಇರುವಂತಹ ವಿದ್ಯಾರ್ಥಿ, ಅಂದ್ರೆ ಶಾಲೆಯಿಂದ ಮನೆಗೆ ಬಂದಂತಹ ಬಾಲಕಿಯನ್ನ ಹಿಂಬಾಲಿಸಿ ಆಕೆ ಗಾಬರಿ ಪಡುವಂತಹ ಕೆಲಸವನ್ನ ಮಾಡಿದ್ದಾನೆ. ಆಕೆ ಸೀದಾ ಓಡ್ ಬಂದು ಏನು ಈ ಮನೆ ಇದೆ ಬಾಲಕಿ ಮನೆ, ಆಕೆ ಮನೆಯನ್ನ ಹೊಕ್ಕಿರುವಂತದ್ದು. ಜೊತೆಗೆ ಆತನ ವರ್ತನೆ ಕಂಡು ಆಕೆ ಕಿರ್ಚಾಡಿದ್ದಾಳೆ. ಜೊತೆಗೆ ತಮ್ಮ ತಂದೆ ಮತ್ತು ಪೋಷಕರಿಗೆ ಹೇಳುವುದಾಗಿ ಹೇಳಿದ್ದಾರೆ. ಆದ್ರೂ ಕೂಡ ಆತ ಈ ಗೇಟ್ ಬಳಿ ಬಂದು ಒಂದ್ ರೀತಿ ಭಯದ ವಾತಾವರಣ ಸೃಷ್ಟಿಸುವ ವರ್ತನೆಯನ್ನ ಮಾಡಿ ಹೋಗಿರುವಂತದ್ದು. ಈಗ ಮನೆಯ ಯಜಮಾನಿ ಭಾಗ್ಯಮ್ಮ ಅವ್ರು ನಮ್ ಜೊತೆ ಇದ್ದಾರೆ, ಅವ್ರು ಮಾತಾಡ್ಸೋಣ. ಅಮ್ಮ, ಹೇಳಿ, ಏನ್ ಘಟನೆ ಆಯ್ತು ಏನು ಅಂತ. ಅದೇ ಸರ್ ನಮ್ ಪಾಪುನ ಇದು ಹಾಫ್ ಡೇ ಇತ್ತು ಕರ್ಕೊಂಬರಕ್ಕೆ ಅಂತ ಆಟೋದಲ್ಲಿ ಹೋದ್ವಿ. ಅಲ್ಲಿಂದ ಬರೋದ್ರಲ್ಲಿ ಹಿಂದ್ಗಡೆ ಬಸ್ಸು ಬಂದಿದೆ. ನಾವು ಬರಕ್ ಒಂದೊಂದ್ 10 ನಿಮಿಷ ಅಷ್ಟೇ. ಆಮೇಲೆ ಬಂದವ್ರೆ ಹಿಂದ್ಗಡೆ ಅಲ್ಲೆಲ್ಲ ನಿಂತಿದ್ನಂತೆ. ನಮ್ ಪಾಪು ಹಿಂದೆನೆ ಬಂದವನೆ. ಆಮೇಲೆ ನಮ್ಮ ಅಮ್ಮಂಗೆ ಹೇಳ್ತೀನಿ ಅಂತ ಅಂದ್ಲಂತೆ. ಬೈಕೊಂಡ್ ಬಂದಾನೆ ಅದ್ ಗೊತ್ತಿಲ್ಲ. ಬೈಕೊಂಡ್ ಜೋರಾಗಿ ಬಂದ್ಬಿಟ್ಟು ಇಲ್ಲಿ ಬಾಗಿಲು ತೆಗ್ದವಳೆ. ಬಾಗಿಲು ತೆಗ್ದು ನಮ್ಗೆ ಬಾಗಿಲು ಬಡ್ದವಳೆ. ಇದಾರೇನು ಅಂತ ಅಂದ್ಬಿಟ್ಟು ಎದ್ರಿ ಹೋಗಿದ್ದಾನೆ ಸರ್. ಗೇಟ್ ಕೂಡ ವಿಡಿಯೋದಲ್ಲಿ ನೋಡಿ ಗೇಟ್ ಹೇಳಿದ್ದು ಯಾಕೆ ಹೋಗಿದ್ದಾನೆ ಸರ್. ಅವಳು ಕೂಗ ಅಲ್ಲಿ ಬಡಿತಾವಳು ನೋಡಿ ಸರ್. ಆ ಟೈಮಲ್ಲಿ ಬಡ್ದಾಗ ಅವ್ನ್ ಸ್ವಲ್ಪ ಎದ್ರಕೊಂಡು ಹೋಗ್ಯವನೆ. ಈ ಕಡೆ ಆ ಕಡೆ ನೋಡ್ಕೊಂಡು. ನಿಮ್ಗೆ ಗೊತ್ತಾಗುತ್ತೆ ನೋಡಿ ಅದ್ರಲ್ಲಿ ನೋಡಿದ್ರಿ. ಈಗ ಹಾಸನದಲ್ಲಿ ಶಾಂತಿ ನಗರದ ಈ ಕಡೆ ಭಾಗದಲ್ಲಿ ಕಳೆದ ಬಾರಿನೂ ನಾವು ಇದೇ ತರ ಒಂದ್ ಘಟನೆಗಳು ಕಳ್ಳರು ಅಟ್ಯಾಕ್ ಮಾಡೋ ಅಂತದ್ದೆಲ್ಲ ನೋಡ್ತಾ ಇದ್ವಿ. ಈಗ ಸರಿಯಾದ ಕ್ರಮ ಕೈಗೊಳ್ಬೇಕು ಅಂತ ನೀವ್ ಏನ್ ಹೇಳ್ತೀರಾ? ಈಗ ನಮ್ಗೆ ಅಂತಲ್ಲ, ಸಾರ್ವಜನಿಕರು ಓಡಾಡಕ್ಕೆ ತೊಂದ್ರೆ ಆಗ್ಬಾರ್ದು. ಅಲ್ಲೇ ಎದುರುಗಡೆ ಇದೆಯಲ್ಲ ಸರ್, ರೋಡ್ ಹತ್ರನೇ ಇದೆ. ಬಾರಿದ್ರು ಅವಾಗೆಲ್ಲ ಏನಿರ್ಲಿಲ್ಲ. ಈಗೇನೋ ಈಗ 1 ವರ್ಷದಿಂದ ಏನು ಇಲ್ಲ. ಈಗ ಪಾಪ ಮೊನ್ನೆ ಶನಿವಾರ ನಮ್ ಪಾಪು ಹಿಂದೆ ಹಂಗ್ ಬಂದ. ಅದು 12 ಗಂಟೆ 12:15 ನೋಡಿ. ಜನನು ಯಾರು ಇಲ್ಲ. ಯಾ ಕಡೆ ಬಂದೋ ಗೊತ್ತಿಲ್ಲ. ನಮ್ಮ ಮಗ ಹೇಳಿದ್ದಾರೆ, ಬಂದಿದ್ರು ಪೊಲೀಸ್ ಬಂದು ಏನ್ ಹೆದ್ರಬೇಡಿ ನಾವೆಲ್ಲ ನೋಡ್ಕೊಂತೀವಿ ಅಂತ ಹೋದ್ರು ಸರ್. ಹೇಳಿದಾರೆ, ತಿಳಿಸಿದೀವಿ ಎಲ್ಲಾರು. ಓಕೆ, ನೋಡ್ಬೋದು ಏನು ಇಂಥವರಿಗೆ ಒಂದು ತಕ್ಕ ಶಿಕ್ಷೆ ಆಗ್ಬೇಕು ಅಂತ ಬಾಲಕಿಯ ಪೋಷಕರಾದ ಭಾಗ್ಯಮ್ಮ ಹೇಳ್ತಾ ಇರುವಂತದ್ದು. ಯಾಕಂತ ಅಂದ್ರೆ ಇಂತಹ ಒಂದು ಘಟನೆ ನಡೆದಾಗ ಈ ರೀತಿಯ ಸಿಸಿ ಕ್ಯಾಮ್ರಾಗಳು ಇರುವಂತದ್ದು ಸಾಕಷ್ಟು ಅನುಕೂಲಕರ. ಹೀಗಾಗಿ ಹಾಸನದ ಶಾಂತಿನಗರದಲ್ಲಿ ಈಗ ಈ ಹಿಂದೆಯೂ ಕೂಡ ನಡುರಾತ್ರಿಯಲ್ಲಿ ಕಳ್ಳರು ಏನು ರಾತ್ರಿ ವೇಳೆ ಮನೆ ಮೇಲೆ ಅಟ್ಯಾಕ್ ಮಾಡುವಂತ ಕೆಲಸ ಮಾಡಿದ್ರು. ಆ ಪ್ರಕರಣವೂ ಕೂಡ ಏನಾಯ್ತು ಅನ್ನುವಂಥದ್ದು ಇಲ್ಲಿ ತನಕ ಗೊತ್ತಿಲ್ಲ. ಹೀಗಾಗಿ ಇಂಥ ಪ್ರಕರಣಗಳು ಈ ಒಂದು ಪ್ರದೇಶದಲ್ಲಿ ಮರುಕಳಿಸದಂತೆ ಜಾಗೃತೆ ವಹಿಸಬೇಕು ಅನ್ನುವಂತ ಒತ್ತಾಯ ಸಾರ್ವಜನಿಕರಲ್ಲಿ ಹೆಚ್ಚಾಗ್ತಾ ಇರುವಂತದ್ದು. ಇದರ ಮೇಲೆ ಪೊಲೀಸರು ಹೆಚ್ಚು ಕಾಳಜಿಯನ್ನ ಕೂಡ ತೋರಿಸಬೇಕಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.